ಲಕ್ಷ್ಮಿನ ಹೋಲಿಸ್ಕೊಳ್ಳೋ ಸುಲಭವಾದ ವಿಧಾನ ಹೇಗೆ ಅಕ್ಕ? ಓಕೆ. ನಾನು ರೂಲ್ಸ್ ಆಫ್ ಲಕ್ಷ್ಮಿ ಅಂತ ಇದ್ರ ಬಗ್ಗೆ ತುಂಬಾ ಮಾತಾಡ್ತಾ ಇರ್ತೀನಿ. ಮೊದಲನೇದಾಗಿ ನಿಮ್ಮ ಬಗ್ಗೆ ಹಾಗೆ ಇನ್ನೊಬ್ಬರ ಬಗ್ಗೆ ಗೌರವ ಇರಲಿ. ಇದಕ್ಕೂ ಲಕ್ಷ್ಮಿಗೂ ಏನ್ ಸಂಬಂಧ? ಹೇಳ್ತಾ ಹೋಗ್ತೀನಿ ಹೋಗ್ತಾ. ಯಾವ್ದಾದ್ರು ದುಡ್ಡು ದುಡ್ಡು ಅಂತ ಬಂದ್ರೆ ಲಕ್ಷ್ಮಿ ಚಂಚಲೆ. ಕಟ್ಟಿ ಹಿಡ್ಕೋಬೇಡಿ. ಹರಿಯಕ್ ಬಿಡಿ. ವಾಪಸ್ ಬಂದೇ ಬರುತ್ತೆ. ನಿಮ್ಮ ಅಗತ್ಯಗಳನ್ನ ನೀವು ಚಪ್ಪಲಿ ಕಿತ್ತೋಗಿರುತ್ತೆ. ಪ್ರತಿ ಸಲ ನಡಿಬೇಕಾದ್ರೆ ಅದ್ ನಿಮ್ಗೆ ತೊಡಕಾಗ್ತಾ ಇರುತ್ತೆ. ಆದ್ರೂ ಬದಲಾಯಿಸಲ್ಲ. ಜಿಪುಣತನ ಮಾಡ್ತೀರಿ. ಅಗತ್ಯಗಳ ಮೇಲೆ ನೀವು ಖರ್ಚು ಮಾಡೋದನ್ನ ನಿಲ್ಲಿಸಬೇಡಿ. ಮತ್ತೆ ಯಾರಿಗಾದ್ರೂ ಕೊಡೋವಾಗ ಒಳ್ಳೆ ಮನಸ್ಸಿಂದ ಕೊಡಿ. ಸಣ್ಣ ಟಿಪ್ಸ್ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇರೋರು ಕೊಡ್ಬೇಕಾದ್ರೆ, "ಹಾ, 10ನೇ ತಾರೀಕು ಇನ್ನೂ ಟೈಮ್ ಇದೆಯಲ್ಲ ಕೊಡೋಣ. 10ನೇ ತಾರೀಕು ತಾನೇ ಆಗಿರೋದು, 20ನೇ ತಾರೀಕು. ಕೈಯಲ್ಲಿ ದುಡ್ಡಿದ್ಯಾ? ಕೊಡೋರು ಕೊಟ್ಬಿಡಿ." ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವರು, "ಅಬ್ಬಾ! ದುಡ್ಡು ಬಂತಪ್ಪ, ನನ್ ಕಷ್ಟ ತೀರ್ತಪ್ಪ" ಅಂತ ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಿನಲ್ಲಿ ಮೂಡುವಂಥ ಪಾಸಿಟಿವ್ ಎನರ್ಜೀಸು ನಿಮ್ಮ ಲೈಫಲ್ಲೂ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ಶುಭವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ದುಡ್ಡು ಕೊಡುವಾಗ ಬೈಕೊಂಡ್ ಕೊಡ್ಬೇಡಿ. ಇದು ನಾನು ಕೊಡ್ತಾ ಇರೋದು ಅವ್ರಿಗೂ ಒಳ್ಳೇದ್ ಮಾಡ್ಲಿ, ನನಗೂ ಒಳ್ಳೇದ್ ಮಾಡ್ಲಿ, ಇದು ನನಗೆ 100 ಪಟ್ಟಾಗಿ ವಾಪಸ್ ಬರ್ಲಿ ಅನ್ನುವಂಥ ಒಂದು ಒಳ್ಳೆಯ ಶುಭ ಹಾರೈಕೆಯೊಂದಿಗೆ ಕೊಡ್ತಾ ಹೋಗಿ. ಮತ್ತೆ ನೀಟಾಗಿ ರೆಡಿ ಆಗಿ, ನೀಟಾಗಿರಿ, ಪ್ರೆಸೆಂಟಬಲ್ ಆಗಿರಿ. ಈ ಥರ ಎಲ್ಲ ಮಾಡೋದ್ರಿಂದ ನೀವು ಲಕ್ಷ್ಮಿಯನ್ನ ಸುಲಭವಾಗಿ ಮನೆಯನ್ನ ನೀಟಾಗಿಟ್ಕೊಳ್ಳಿ. ಮನೆಯಲ್ಲಿ ಅಗತ್ಯ ಇರೋದನ್ನಷ್ಟೇ ಇಟ್ಕೊಳ್ಳಿ. ಅನಗತ್ಯವಾಗಿರೋದನ್ನ ಪೇರ್ಸಿ ಇಟ್ಕೋಬೇಡಿ. ಮನೆಯಲ್ಲಿ ಪ್ರತಿದಿನ ಹೆಣ್ಮಕ್ಳು ಸಂಜೆ ಆದ್ರೆ ಆರಾಮಾಗಿ ಬಾಗಿಲು ತೆಗೆದು ಚಂದ ರೆಡಿಯಾಗಿ ಕೂತ್ಕೊಳ್ಳಿ. ಗಂಡು ಮಕ್ಕಳು ಅಷ್ಟೇ ಜೀವನದಲ್ಲಿ ಶ್ರದ್ಧೆಯನ್ನ ಇಟ್ಕೊಳ್ಳಿ. ಈ ಥರ ಎಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಲಕ್ಷ್ಮಿನ ಅಟ್ರಾಕ್ಟ್ ಮಾಡೇ ಮಾಡ್ತಾರೆ. ಈ ರೆಗ್ಯುಲೇಷನ್ಸ್‌ನ ಫಾಲೋ ಮಾಡಿ ಡೆಫಿನಿಟ್ಲಿ ನೀವು ನಿಮ್ಮ ಲೈಫಲ್ಲಿ ಆ ಡಿಸಿಪ್ಲಿನ್ ಇಟ್ಕೊಂಡು ನಿಮ್ಗೆ ಲೈಫಲ್ಲಿ ಇಂಪ್ರೂವ್ ಆಗಕ್ಕಾಗ್ಲಿಲ್ಲ ಅಂದ್ರೆ, ಅವಾಗ ನೀವೇ ನನ್ನನ್ನು ಕೇಳಿ.